ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೆಟ್ರೋ ಮೂವಿ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಸೊ ಈ ಮೂವಿಲಿ 3 ಮಗಳಿಗಿನ ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ. ಸೊ ಮೂವಿಲಿ ಮೇನ್ ಲೀಡ್ ಆಗಿ ಸೂರ್ಯ ಅಂಡ್ ಪೂಜಾ ಹೆಗ್ಡೆ ಅವರು ಆಕ್ಟ್ ಮಾಡಿದ್ದಾರೆ. ಮೂವಿ ಫಸ್ಟ್ ಹಾಫ್ ಅಂತೂ ಹೆವಿ ಬೋರ್ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಬೋರಿಂಗ್ ಮೂಮೆಂಟ್ ಜಾಸ್ತಿ ಇದಾವೆ. ಫಸ್ಟ್ ಹಾಫ್ ಬರೀ ಲವ್ ಸ್ಟೋರಿನೇ ಇರುತ್ತೆ. ಒಂದ್ ಸ್ವಲ್ಪ ಏನ್ ಕಾನ್ಸೆಪ್ಟ್ ಅನ್ನೋದು ಅದಷ್ಟು ಇರುತ್ತೆ. ಮೂವಿ ಫುಲ್ ಫಸ್ಟ್ ಹಾಫ್ ಬೋರಿಂಗ್, ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟೇ ಇಂಟ್ರೆಸ್ಟ್ ಬರೋದು. ಸುಮ್ಮನೆ ಮೂವಿ ಹೋಗ್ತಾ ಇರುತ್ತೆ. ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಕಮರ್ಷಿಯಲ್ ಅಲ್ಲ, ಆಮೇಲೆ ಕಮರ್ಷಿಯಲ್ ಮೂವಿ. ಆಮೇಲೆ ಫೈಟ್ಸ್, ಲವ್ ಸ್ಟೋರಿ ಇದೇ ಇರುತ್ತೆ. ಒಂದೇ ಒಂದ್ ಸಣ್ಣ ಕಾನ್ಸೆಪ್ಟ್ ಮೂವಿ ಫುಲ್ ಮಾಡ್ತಾರೆ. ಸೊ ಅದೊಂದು ಹೀರೋ ಒಂದ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬೇರೆ ಒಂದಿರುತ್ತೆ. ಅದ್ ಬಿಟ್ರೆ ಇನ್ನೇನಿಲ್ಲ ಮೂವಿಲಿ. ನೆಕ್ಸ್ಟ್ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ, ಮ್ಯೂಸಿಕ್ ಅದೊಂದ್ ಸಾಂಗ್, ಕನ್ನಿಮ ಸಾಂಗ್ ಅದು ಒಂದು. ಅದ್ ಬಿಟ್ರೆ ಇನ್ನ ಸಾಂಗ್ ಅದೊಂದು ಯಾವ್ದೋ ಇಂಗ್ಲಿಷ್ ಸಾಂಗ್ ಐತೆ ಅಷ್ಟೇ. ಇನ್ನ ಬಿಜಿಎಂ ಅಂತೂ ಎರಡು ಕಡೆ ಅಷ್ಟೇ ಹೈಲೈಟ್ ಆಗೋದು. ಸ್ಟಾರ್ಟಿಂಗ್ ಟೈಟಲ್ ರಿವೀಲ್ ಆದ್ಮೇಲೆ ಒಂದು ಟ್ರೈನ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಇದೆ, ಅಲ್ಲಿ ಬಿಜಿಎಂ ಒಂದು. ಕ್ಲೈಮ್ಯಾಕ್ಸ್ ಫೈಟ್ ಸೀಕ್ವೆನ್ಸ್ ಮುಂಚೆ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಹೀರೋ ಹೈಪ್ ಕೊಡೋ ಸಾಂಗ್ ಇದು. ಅದ್ರಲ್ಲಿ ಬಿಜಿಎಂ ಸೈಟ್ ಆಗಿದೆ. ಅದೆರಡರಲ್ಲೇ ಬಿಜಿಎಂ ಹೈಲೈಟ್ ಆಗಿರೋದು. ಇನ್ನ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣ್, ಕಲ್ಕಿ ಮೂವಿಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡೋದು ಅವರೇ. ಅದೇ ಇದು ಮತ್ತೆ ಕನ್ನಿಮ ಸಾಂಗ್ ಅಷ್ಟೇ ಮ್ಯೂಸಿಕ್ ಅಲ್ಲಿ ಅಷ್ಟೇ. ಇದರಲ್ಲಿ ಸೂರ್ಯದು ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಮಸ್ತ್ ಆಗೈತೆ. ಅಂಡ್ ಫೈಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಫೈಟ್ ತುಂಬಾ ಫೈಟ್ಸ್ ಇದಾವೆ. ಎಲ್ಲಾ ಫೈಟ್ ನಾರ್ಮಲ್ ಆಗಿ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಫೈಟ್ಸ್ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಮೂವಿ ಓವರ್ ಆಲ್ ನೋಡ್ಬೇಕಂದ್ರೆ ಒನ್ ಟೈಮ್ ನೋಡ್ಬೋದು ಅಷ್ಟೇ. ಒನ್ ಟೈಮ್ ವಾಚ್. ಪದೇ ಪದೇ ನೋಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ಇಲ್ಲ. ಸೊ ಟೈಮ್ ಇದು ಕೆಲವೊಂದು ಮೂವಿ ನೋಡ್ಬೇಕಾದಾಗ ನಮ್ಗೆ ಇಷ್ಟು ಬೇಗ ಟೈಮ್ ಆಯ್ತಾ ಅಂತ ಅನ್ಸುತ್ತೆ. ಬಟ್ ಈ ಮೂವಿ ನೋಡ್ಬೇಕಾದಾಗ ಇನ್ನು ಟೈಮ್ ನೋಡ್ತಾನೆ ಇರುತ್ತೆ, ಟೈಮೇ ಆಗಿಲ್ಲ. ಟೈಮ್ ಅಷ್ಟು ಬೋರಿಂಗ್ ಮೂಮೆಂಟ್ಸ್ ಇರುತ್ತೆ. ಸುಮ್ಮನೆ ಲ್ಯಾಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಟ್ರೆಸ್ಟ್ ಬರಲ್ಲ ನೋಡೋ ಸೀನ್ಸ್ ಗಳು ಮಾತ್ರ. ಆತರ ಕಾಮಿಡಿ ಅಂತೂ ಇಲ್ವೇ ಇಲ್ಲ, ಕೇಳಕ್ಕೆ ಹೋಗ್ಬೇಡಿ. ಕಾಮಿಡಿ ಅಂತೂ ಇಲ್ಲಿ ಅದೊಂದು ಸ್ವಲ್ಪ ಇದ್ರೆ ಏನೋ ಸ್ವಲ್ಪ ಹೈಲೈಟ್ ಆಗಿರೋದು. ಕಾಮಿಡಿ ಆಗ್ತಾರನು ಇಲ್ಲ. ಕಾಮಿಡಿ ಸ್ವಲ್ಪ ಅದು ಲಾಫಿಂಗ್ ಸೀನ್ಸ್ ಒಂದು ಇರುತ್ತೆ, ಅದೇ ನಗುನು ಬರಲ್ಲ. ಅದು ಏನಕ್ಕೆ ಹಾಕಿದ್ರು ಗೊತ್ತಿಲ್ಲ. ನಗು ಅಂದ್ರೆ ಬಂದಿದ್ರೆ ಆಡಿಯನ್ಸ್ಗೆ ಚೆನ್ನಾಗಿರೋದು. ಅದ್ ನಗು ಅಂತೂ ಬರಲ್ಲ. ಇನ್ನ ನೆಕ್ಸ್ಟ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಹೇಳೋವಂಥದ್ದು ಏನಿಲ್ಲ ಮೂವಿಲಿ. ಕಾನ್ಸೆಪ್ಟ್ ನಾರ್ಮಲ್ ಕಮರ್ಷಿಯಲ್ ಮೂವಿ ಒಂದ್ ಯಾವ್ದೋ ಸಣ್ಣ ಕಾನ್ಸೆಪ್ಟ್ ಇರೋದಲ್ಲ ಅಷ್ಟೇ. ಅದೇ ಒಂದು ಕಾನ್ಸೆಪ್ಟ್, ರೆಗ್ಯುಲರ್ ಕಾನ್ಸೆಪ್ಟ್, ಡಿಫ್ರೆಂಟ್ ಆಗಿ ಏನಿಲ್ಲ. ಬಟ್ ಇದು ಪ್ಲೇಸಸ್ ಅಂಡ್ ಅದು ಅಂಡಮಾನ್ ನಿಕೋಬಾರ್ ಮಾಡಿರೋದು ಪ್ಲೇಸಸ್ ಅಲ್ಲಿ ಒಂದು ಕಾನ್ಸೆಪ್ಟ್, ಹೀರೋ ಅದಕ್ಕೆ ಕನೆಕ್ಷನ್ ಇರುತ್ತೆ ಅಂಡಮಾನ್ ನಿಕೋಬಾರ್ಗೂ. ಅದು ಸೆಕೆಂಡ್ ಹಾಫ್ ಅಲ್ಲಿ ರಿವೀಲ್ ಮಾಡ್ತಾರೆ. ಇಷ್ಟು ಗೈಸ್ ಮೂವಿ. ಅಷ್ಟೊಂದು ಹೇಳ್ಕೊಳ್ಳೋಂತ ಮೂವಿ ಏನಲ್ಲ ಇದು. ಬಿಫೋರ್ ಕಂಗುವನು ಹಂಗೆ ಡಿಸಪಾಯಿಂಟ್ ಮಾಡ್ತು. ಇದು ಒಂದ್ ರೇಂಜ್ ಅಲ್ಲಿ ಐತೆ ಅಷ್ಟೇ. ನೋಡ್ಬೋದು ಒನ್ ಟೈಮ್ ನೋಡ್ಬೇಕಂದ್ರೆ ಕ್ಯೂರಿಯಾಸಿಟಿ ಇರುತ್ತಲ್ಲ ಅಷ್ಟೇ, ಹೆಂಗಿರುತ್ತೆ ಅಂದ್ಬಿಟ್ಟು. ಬಿಟ್ರೆ ಇನ್ನೇನಿಲ್ಲ, ನೋಡಿದ್ಮೇಲೆ ಹೇಳ್ಬೋದು ಹೆಂಗೆ ಅಂತ. ಇನ್ನು ಹೈಲೈಟ್ ಆಗ ಕನ್ನಿಮ ಸಾಂಗ್ ಒಂದೇ, ಅದು ಸ್ಟಾರ್ಟಿಂಗೇ ಬರುತ್ತೆ. ಅದಿಷ್ಟೇ ಗಾಯ್ಸ್. ಮೂವಿ ಇನ್ನು ಯಾರು ನೋಡಿಲ್ಲ ನೋಡಿ, ಅದು ನಿಮ್ಮ ಒಪಿನಿಯನ್. ನಾನು ಹೇಳಿದ್ದೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ತುಂಬಾ ಜನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ರೇನೆ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್ನ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.